ಯಾವುದೇ ಸೆಲೆಬ್ರಿಟಿ ಆಗಲಿ ಯಾವುದೇ ಸ್ಟಾರ್ಸ್ ಆಗಲಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಬರ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಯೂಟ್ಯೂಬರ್ಸು ಅಥವಾ ಕಂಟೆಂಟ್ ಕ್ರಿಯೇಟರ್ಸು ಅಥವಾ ಮಾಧ್ಯಮದವರು ಇರೋದು ಸಹಜ. ಆದ್ರೆ ಕೆಲವೊಮ್ಮೆ ಈ ಕಂಟೆಂಟ್ ಕ್ರಿಯೇಟರ್ಸು ಬಿಹೇವ್ ಮಾಡೋದು ಯಾಕೋ ತುಂಬಾ ಜಾಸ್ತಿ ಓವರ್ ಆಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ಇದಕ್ಕೆ ಮತ್ತೊಂದು ಇಂಥದ್ದೇ ಘಟನೆ ನಡೆದಿದೆ. ಇದು ನಟಿಯ ಫೋಟೋ ವಿಡಿಯೋ ಬಗ್ಗೆ ಸ್ಫೋಟಕ ಸುದ್ದಿ. ಅಸಭ್ಯ ವಿಡಿಯೋ, ಸ್ಯಾಂಡಲ್ವುಡ್ ನಟಿಯ ಬೋಲ್ಡ್ ಟಾಕ್. ನಟಿಯರ ವಿಡಿಯೋ ವೈರಲ್, ಸ್ಯಾಂಡಲ್ವುಡ್ ನಟಿ ಶಾಕ್ ಆಗಿದ್ದಾರೆ. ಅಸಭ್ಯ ಫೋಟೋ ಸಿಡಿದೆದ್ದಿದ ಸ್ಯಾಂಡಲ್ವುಡ್ ನಟಿ. ಅಸಭ್ಯ ಫೋಟೋ ವಿಡಿಯೋ ವೈರಲ್ ಮಾಡಿದ್ಯಾರು ಹಾಗಾದ್ರೆ? ಸ್ಯಾಂಡಲ್ವುಡ್ ನಟಿಯ ಗಂಭೀರ ಆರೋಪ ಏನು? ರಾಜ್ ನ್ಯೂಸ್ ನಲ್ಲಿ ನಟಿ ಮೆಗಾ ಎಕ್ಸ್ಕ್ಲೂಸಿವ್ ಆಡಿಯೋ ಇದೀಗ ನಾವು ತೋರಿಸ್ತೀವಿ. ಅಸಭ್ಯ ವಿಡಿಯೋ ಮಾಡೋದು, ಅದಾದ ನಂತರ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದು, ಇದೆಲ್ಲವೂ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಈ ಸೆಲೆಬ್ರಿಟೀಸ್ಗಳು, ನಟಿಯರು ಹೋಗಿರುವಂತಹ ಸಂದರ್ಭದಲ್ಲಿ ಇದು ನಟಿಯ ಒಂದು ಫೋಟೋ ವಿಡಿಯೋ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಅಸಭ್ಯ ವಿಡಿಯೋ ಮಾಡೋದು, ಸ್ಯಾಂಡಲ್ವುಡ್ ನಟಿಯ ಬೋಲ್ಡ್ ಟಾಕ್. ಈ ಆಡಿಯೋದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ನಟಿಯರ ವಿಡಿಯೋ ವೈರಲ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಶಾಕ್ ಆಗಿದ್ದಾರೆ. ಅಸಭ್ಯ ರೀತಿಯಾಗಿ ವರ್ತಿಸೋದು, ಅದಾದ ನಂತರ ವಿಡಿಯೋ ಮಾಡೋದು, ಝೂಮ್ ಹಾಕಿ ವಿಡಿಯೋ ಮಾಡೋದು, ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ವೈರಲ್ ಮಾಡೋದು. ಇದು ರಾಜ್ ನ್ಯೂಸ್ ನಲ್ಲಿ ನಟಿ ಮೆಗಾ ಎಕ್ಸ್ಕ್ಲೂಸಿವ್ ಆಡಿಯೋ ಇದೀಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಟಿಯರ ಅಶ್ಲೀಲ ಅಸಭ್ಯ ಫೋಟೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಟಿಯರ ದೇಹ ಭಾಗಗಳನ್ನ ಫೋಕಸ್ ಮಾಡಿ ವಿಡಿಯೋ ಮಾಡೋದು, ನಟಿಯರ ಬೇರೆ ಬೇರೆ ಪೋಸ್ಗಳಲ್ಲಿ ಫೋಕಸ್ ಮಾಡಿ ವಿಕೃತಿಯನ್ನ ಮೆರೆದಿದ್ದಾರೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ವಿರುದ್ಧ ಗರಂ ಆಗಿದ್ದಾರೆ ಈ ನಟಿ. ಸ್ಯಾಂಡಲ್ವುಡ್ ನಟಿ ಕಾಂತಾರ ಚೆಲುವೆ ಸಪ್ತಮಿ ಗೌಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಸಪ್ತಮಿ ಗೌಡ ಪೋಸ್ಟ್ ಮಾಡಿದ್ದಾರೆ ಈ ಕುರಿತು. ಇಂತಹ ವಿಕೃತ ಅಟ್ಟಹಾಸಕ್ಕೆ ಮಟ್ಟ ಹಾಕಬೇಕು ಅಂತ ಹೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಂತಹವರ ವಿರುದ್ಧ ಯಾವಾಗ ಕ್ರಮ ಆಗಬೇಕು ಅಂತ ಹೇಳಿ ಎಲ್ಲಾ ನಟಿಯರು ಕೂಡ ಇದೀಗ ಒಂದಾಗ್ತೀವಿ ಅಂತ ಹೇಳಿದ್ದಾರೆ. ಪೂಜೆ ಮಾಡುವಾಗ ದೇಹ ಭಾಗವನ್ನೇ ಶೂಟ್ ಮಾಡ್ತಾರೆ. ಇಂತಹ ಅತಿರೇಕಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಇದೀಗ ನಟಿ ಸಪ್ತಮಿ ಗೌಡ ಹೇಳಿರುವಂಥದ್ದು. ಅವರು ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಹೋಗಿದ್ರಂತೆ. ಅಲ್ಲೂ ಕೂಡ ದೇಹದ ಭಾಗಗಳನ್ನ ಬೇರೆ ಬೇರೆ ಪೋಸ್ ಅಲ್ಲಿ ಫೋಕಸ್ ಮಾಡಿ ಅದನ್ನ ವಿಡಿಯೋ ಮಾಡಿದ್ದಾರೆ. ಅದಾದ ನಂತರ ಅದನ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ರೀತಿಯ ವರ್ತನೆಗೆ ಬ್ರೇಕ್ ಯಾವಾಗ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ನಟಿಯರು. ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ನಟಿ ಸಪ್ತಮಿ ಗೌಡ ಮಾಡಿರುವಂತಹ ಪೋಸ್ಟ್, ಅದಾದ ನಂತರ ಒಂದು ಆಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ವಿರುದ್ಧ ಇದೀಗ ಗರಂ ಆಗಿದ್ದಾರೆ ಸಪ್ತಮಿ ಗೌಡ. ನಟಿಯರ ದೇಹ ಭಾಗಗಳನ್ನೇ ಇವರೆಲ್ಲರೂ ಕೂಡ ಫೋಕಸ್ ಮಾಡಿ ವಿಡಿಯೋ ಮಾಡೋದು, ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು. ಇದೀಗ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ಯಾರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಇಲ್ಲ, ಆಮೇಲೆ ನನ್ಗೆ ಏನಂದ್ರೆ ಇದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. 40 ಜನ ವಿಡಿಯೋ 40 ಆಂಗಲ್ ಅಲ್ಲಿ ತಗೊಂಡು 40 ಸತಿ ಎಲ್ಲ ಎಷ್ಟು ಸತಿ ಆದ್ರೂ ಆ ವಿಡಿಯೋ ಹಾಕೊಬಹುದು. ಡಿಲೀಟ್ ಮಾಡ್ಸಿದ್ರೆ ವಿಡಿಯೋ ಡಿಲೀಟ್ ಆಗಿರಲ್ಲ. 1 ತಿಂಗಳು ಬಿಟ್ಟು ಆ ವಿಡಿಯೋ ಅಲ್ಲೇ ಇರುತ್ತೆ. ನೀವು ಲೈಕ್ಸ್ ವ್ಯೂಸ್ ಕಮೆಂಟ್ಸ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂತೀರಾ. ಬಟ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಒಬ್ರಿಗೆ. ಹೌದು, ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವ್ ಆಕ್ಟರ್ಸ್ ಆಗಿ ನನ್ ಥಿಕ್ ಸ್ಕಿನ್ ಇದೆ, ನಾನು ಎಲ್ಲಾ ಫೇಸ್ ಮಾಡ್ತೀನಿ ಅಂತ ಒಂದ್ ಪಾಯಿಂಟ್ ವರ್ಗು ಮಾಡ್ಬೋದು. ಬಟ್ ಎಲ್ರಿಗೂ ಹಂಗಿರಲ್ವಲ್ಲ. ನನ್ಗೆ ಆಗಿದ್ದು ಏನೋ ಒಂದ್ ವಿಡಿಯೋ ನೋಡ್ದೆ, ಆಮೇಲೆ ಆ ವಿಡಿಯೋ 10 ಪೇಜಲ್ಲಿ ಇತ್ತಂತೆ. ಆಮೇಲೆ ನಾನು ಇದನ್ನ ಮಾತಾಡ್ಬೇಕಾದ್ರೆ ಬೇರೆ ನನ್ ಒಬ್ಳದಲ್ಲ, ಇದು ಪರ್ಸನಲ್ ಅಲ್ಲ, ಇದು ಇಡೀ ಇಂಡಸ್ಟ್ರಿ ಇರೋದಿದು. ಅಂದ್ರೆ ಫಿಲಂ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ನಾನು, ಕನ್ನಡ ಇಂಡಸ್ಟ್ರಿ ಥ್ರೂ ಅಂಡ್ ಥ್ರೂ ಆಗ್ತಾ ಇರೋದಿದು. ಯಾರೇ ಆಗಿರ್ಬೋದು. ಸರ್, ನಾನ್ ಹೇಳ್ತಾ ಇರೋದು, ಇವಾಗ ಇವೆಂಟ್ ಕರೀತಾರ, ಇವೆಂಟ್ ಕವರ್ ಮಾಡ್ಬೇಕು. ಟಾಪ್ ಕಾಲಿಂದ ತಲೆವರೆಗೂ ಝೂಮ್ ಹಾಕೊಂಡು ಕೂತ್ಕೊಂಡ್ರೆ ಸರಿ. ನಿಮ್ಗ್ ಪರ್ಸನಲ್ ಆಗಿ ಅವ್ರ PR ಕರ್ದಿದಾರ, ಅದು ಅವ್ರವ್ರ ವಿಷಯ, ಅದು ಅವ್ರವ್ರ ಇಂಟೆನ್ಷನ್ಸ್. ನಿಮ್ಗೆ ಅದ್ರಿಂದ ಗಿವ್ ಅಂಡ್ ಟೇಕ್ ಏನೂ ಇಲ್ಲ. ಇಟ್ ಇಸ್ ನಾಟ್ ನನ್ ಆಫ್ ಆರ್ ಬಿಸ್ನೆಸ್ ಅದನ್ನ ಕೇಳಕ್ಕೆ. ಬಟ್ ಈ ತರ ಅಂತ ಬಂದಾಗ, ಕಾರ್ಯಕ್ರಮಗಳು ಇವೆಂಟ್ಸ್ ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೇಕು. ಅದೇನಾಗುತ್ತೆ, ನಾವು
ಸ್ಟಾರ್ಟ್ ಮಾಡ್ತೀವಿ ಅದನ್ನ ಅವ್ರು ಏನಾಗುತ್ತೆ ಶೇರ್ ಮಾಡ್ಬಿಡ್ತಾರೆ. ಅದನ್ನ ತೆಗ್ಸಷ್ಟೊಳಗೇನೆ ಎಷ್ಟು ಅಸಭ್ಯ ಕಮೆಂಟ್ಸ್, ಎಷ್ಟು ವ್ಯೂಸ್, 2 ಮಿಲಿಯನ್ ವ್ಯೂಸ್ ಹೊಟ್ಟೋಗ್ಬಿಟ್ಟಿರತ್ತೆ. ಅದು ಇಟ್ಸ್ ನಾಟ್ ರೈಟ್ ಅಲ್ವಾ? ನೀವ್ ಪರ್ಸನಲ್ ಆಗಿದಾಗ ನೀವ್ ಹೆಂಗಾದ್ರೂ ಇಟ್ ಕ್ಯಾನ್, ಅದ್ ಅವ್ರವ್ರ ವಿಷಯ, ನಾವ್ ಮಾತಾಡಕ್ ಆಗಲ್ಲ ಅದ್ರ ಬಗ್ಗೆ. ಬಟ್ ಆಸ್ ಅನ್ ಇಂಡಸ್ಟ್ರಿ ಅಂತ ನಾವ್ ಬಂದಾಗ ಕಲೆಕ್ಟಿವ್ಲಿ ಅದು ಪ್ರತಿಯೊಬ್ಬರಿಗೂ ಆಗ್ತಾ ಇದೆ ಅಂತ ಅಂದಾಗ ಅದು ಖಂಡಿತವಾಗ್ಲೂ ತಪ್ಪದು. ಅಂಡ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ರು ಮಾಡ್ತಾರೆ ಅಂತಲ್ಲ, ಒಂದಿಷ್ಟು ಜನ ಇದಾರೆ ಇದನ್ ನೀವ್ ಹೇಳ್ದಂಗೆ ಈ ತರ ಈ ತರ ಈ ತರ ಈ ತರ ಈ ತರ ಈ ತರ ಹಾಕೋದಕ್ಕೇನೆ ಅಂತಾನೆ ಇದಾರೆ. ಅದು ಎಷ್ಟು ರಾಂಗು ಅದು. ಅಂಡ್ ಎಷ್ಟು ಜನ ನೋಡ್ತಾರೆ. ಹೆಂಗಾಗುತ್ತೆ ಅಂದ್ರೆ ಇಟ್ಸ್ ವೆರಿ ರಾಂಗ್ ಮೆಸೇಜ್ ಟು ಎವ್ರಿಬಡಿ. ಸೊ ನನ್ಗೆ ಇವತ್ತು ಖುಷಿ ಏನಂದ್ರೆ ಎಲ್ರು ಒಟ್ಟಿಗೆ ಸಪೋರ್ಟ್ ನಿಂತಿದ್ದಾರೆ. ಬರೀ ನಾನು ಹೇಳ್ತಾ ಇರೋದು ಫೀಮೇಲ್ ಆಕ್ಟರ್ಸ್ ಅಂತಲ್ಲ, ಬರೀ ಇಂಡಸ್ಟ್ರಿಲಿ ಫೀಮೇಲ್ ಆಕ್ಟರ್ಸ್ ಮಾತ್ರ ಅವತ್ ನಿಂತಿದ್ದಾರೆ ಅಂತಲ್ಲ, ಪ್ರತಿಯೊಂದು ಮೇಲ್ ಆಕ್ಟರ್ಸ್ ಕೂಡ ನಮ್ ಜೊತೆ ನಿಂತಿದ್ದಾರೆ. ಹೌದು ನಿಮ್ ಜೊತೆ ಆಗ್ಬಾರ್ದು ಅಂತ ಪ್ರೊಡ್ಯೂಸರ್ಸ್ ಕೂಡ ಇವತ್ತು ಇಲ್ಲ ನಮ್ ಜೊತೆ ಸಪೋರ್ಟ್ ನಿಂತಿದ್ದಾರೆ. ನೀವು ಜರ್ನಲಿಸ್ಟ್ಗಳು ನೀವು ಎಷ್ಟು ಖುಷಿಯಿಂದ ಹೇಳ್ತಾ ಇದೀರಲ್ಲ ಮ್ಯಾಮ್ ಇದು ವಾಯ್ಸ್ ಎತ್ತಿದ್ದು ಖುಷಿ ನಮ್ಗೆ ಅಂತ, ನೀವ್ಗಳು ಸಪೋರ್ಟ್ ನಿಂತಿದಾರ. ಸೊ ನಿಜವಾಗ್ಲೂ ವೆರಿ ಹ್ಯಾಪಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆಮೇಲೆ ನನ್ಗೆ ಏನಂದ್ರೆ ಇದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. 40 ಜನ ವಿಡಿಯೋ 40 ಆಂಗಲ್ ಅಲ್ಲಿ ತಗೊಂಡು 40 ಸತಿ ಅಲ್ಲ, ಎಷ್ಟು ಸತಿ ಆದ್ರೂ ಆ ವಿಡಿಯೋ ಹಾಕೊಬಹುದು. ಡಿಲೀಟ್ ಮಾಡ್ಸಿದ್ರೆ ವಿಡಿಯೋ ಡಿಲೀಟ್ ಆಗಿರಲ್ಲ, 1 ತಿಂಗಳು ಬಿಟ್ಟು ಆ ವಿಡಿಯೋ ಅಲ್ಲೇ ಇರುತ್ತೆ. ನೀವು ಲೈಕ್ಸ್, ವ್ಯೂಸ್, ಕಮೆಂಟ್ಸ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂತೀರಾ. ಬಟ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಒಬ್ರಿಗೆ. ಹೌದು ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವ್ ಆಕ್ಟರ್ಸ್ ಆಗಿ ನನ್ ಥಿಕ್ ಸ್ಕಿನ್ ಇದೆ, ನಾನು ಎಲ್ಲಾ ಫೇಸ್ ಮಾಡ್ತೀನಿ ಅಂತ ಒಂದ್ ಪಾಯಿಂಟ್ ವರ್ಗು ಮಾಡ್ಬೋದು. ಬಟ್ ಎಲ್ರಿಗೂ ಹಂಗಿರಲ್ವಲ್ಲ. ಇಸ್ ನೋಡಿ, ಈ ಆಡಿಯೋದಲ್ಲಿ ಸಪ್ತಮಿ ಗೌಡ ಮಾತನಾಡುತ್ತಾ ಇರುವಂಥದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಂತಂದ್ರೆ ಕೇವಲ ಲೈಕ್ಸು, ವ್ಯೂಸು, ಕಮೆಂಟ್ಸ್ಗೋಸ್ಕರ ಈ ರೀತಿಯಾಗಿ ಅಶ್ಲೀಲವಾಗಿ ದೇಹದ ಭಾಗಗಳನ್ನು ಫೋಕಸ್ ಮಾಡೋದು, ಅಥವಾ ಈ ರೀತಿಯಾಗಿ ಅವ್ರನ್ನ ವಿಡಿಯೋ ಶೂಟ್ ಮಾಡೋದು, ಅಥವಾ ಫೋಟೋಗಳನ್ನು ತೆಗೆದು ಅದಾದ ನಂತರ ಅವ್ರವ್ರ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಫಾಲೋವರ್ಸು, ಲೈಕ್ಸು ಅಥವಾ ಕಮೆಂಟ್ಸ್ಗೋಸ್ಕರ ಇಷ್ಟೆಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೊಂದು ರೂಲ್ಸು, ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಇರಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ನಟರು ಎಲ್ಲರೂ ಕೂಡ ನನಗೆ ಸಾಥ್ ಕೊಡ್ತಾ ಇದ್ದಾರೆ, ಇದರ ವಿರುದ್ಧ ಇದೀವಿ ನಾವು ಅಂತ ಹೇಳಿ ಇದೀಗ ಸಪ್ತಮಿ ಗೌಡ ಹೇಳ್ತಾ ಇರುವಂಥದ್ದು. ಕಾರಣ ಏನು ಅಂತಂದ್ರೆ, ಇವರು ಯಾವುದೋ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ, ಆವಾಗಲೂ ಕೂಡ ಬಂದು ಇವೆಂಟ್ ಅಷ್ಟೇ ಇವ್ರು ಕವರ್ ಮಾಡಬೇಕಿತ್ತು. ಇವೆಂಟ್ನ ಕವರ್ ಮಾಡೋದು ಬಿಟ್ಟು, ಅಥವಾ ಏನು ಕಾರ್ಯಕ್ರಮ ಆಗ್ತಾ ಇದೆ ಅದನ್ನು ಶೂಟ್ ಮಾಡಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಕೆಳಗಿಂದ ಮೇಲೆ ಬರೀ ವಿಡಿಯೋ ಮಾಡೋದು ಅಥವಾ ಝೂಮ್ ಹಾಕೋದು, ಅದಾದ ನಂತರ ಅಶ್ಲೀಲವಾಗಿ ಅದನ್ನು ಪೋಸ್ಟ್ ಮಾಡೋದು, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ? ನಮಗೂ ಕೂಡ ಒಂದು ಪ್ರೈವಸಿ ಇದೆ, ನಮಗೂ ಕೂಡ ಒಂದು ಲೈಫ್ ಇದೆ ಅನ್ನುವಂಥದ್ದು ಸಪ್ತಮಿ ಗೌಡ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಸ್ಪೆಷಲ್ PROಗಳು ಕರೆಸ್ಕೊಂಡು ಅದಾದ ನಂತರ ಅವರೇ ಕೆಲವೊಬ್ರು ಶೂಟ್ ಮಾಡಿಸ್ಕೋತಾರೆ, ಅದು ಬೇರೆ ಥರ ಇರುತ್ತೆ, ಅದು ಅವ್ರ ಪರ್ಸನಲ್ ವಿಚಾರ. ಆದರೆ ಇಲ್ಲಿ ಯಾರು ಕೂಡ ಆ ರೀತಿಯಾಗಿ ಹೇಳಿರೋದಿಲ್ಲ, ಅಥವಾ ನಾವೇನೋ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಎಲ್ಲೋದ್ರೂ ಕೂಡ ಇದೇ ಆಗ್ತಾ ಇದೆ. ಇಂಥವ್ರ ವಿರುದ್ಧ ಒಂದು ಕ್ರಮ ಆಗಬೇಕು, ಒಂದು ರೂಲ್ಸ್ ಬರಬೇಕು ಅಂತ ಹೇಳಿ ಸಪ್ತಮಿ ಗೌಡ. ಇದೀಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನೇರವಾಗಿ ನಟಿ ಸಪ್ತಮಿ ಗೌಡ ನಮ್ಮ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ. ನೋಡಿ, ಕರೆ ಕಟ್ ಆಗಿದೆ. ವಾಟ್ ಎವರ್ ಇಟ್ ಈಸ್, ಇಲ್ಲಿ ಒಂದು ಒಳ್ಳೆ ವಿಚಾರ ಅವ್ರು ಹೇಳಿದ್ದಾರೆ. ಯೂಟ್ಯೂಬರ್ಸ್ ಇರಲಿ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಇರಲಿ ಅಥವಾ ಯಾವುದೇ ಮಾಧ್ಯಮದವರೇ ಇರಲಿ, ಎಲ್ಲರಿಗೂ ಕೂಡ ಒಂದು ರೂಲ್ಸ್ ಆಗಬೇಕು, ರೂಲ್ಸು ರೆಗ್ಯುಲೇಷನ್ಸ್ ಇರಬೇಕು ಎಲ್ಲರಿಗೂ ಕೂಡ. ಹೆಂಗಂದ್ರೆ ಹಾಗೆ ಯಾವುದೇ ಕಾರ್ಯಕ್ರಮ ಇದ್ರೂ ಬರ್ತಾರೆ, ಕಾರ್ಯಕ್ರಮ ಬಿಟ್ಟು ಕೇವಲ ಆ ನಟಿಯರನ್ನೇ ಇಲ್ಲಿ ಫೋಕಸ್ ಮಾಡಿ ವಿಡಿಯೋಸ್ ಮಾಡೋದು ಅಥವಾ ಫೋಟೋಸ್ ಕ್ಲಿಕ್ ಮಾಡೋದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅದಾದ ನಂತರ ಡಿಲೀಟ್ ಮಾಡಿ ಅಂತಂದ್ರೆ ಡಿಲೀಟು ಮಾಡೋದಿಲ್ಲ. ಒಂದು ಪೇಜಲ್ಲಿ ಎಲ್ಲೋ ಡಿಲೀಟ್ ಆಯಿತು ಅಂತಂದ್ರೆ ಮತ್ತದು 10 ಪೇಜಲ್ಲಿ ಸಿಗುತ್ತೆ ಅದೇ ವಿಡಿಯೋ. ಕಾರಣ ಏನು ಅಂತಂದ್ರೆ ಅಲ್ಲಿ ವ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಒಂದು ವಿಡಿಯೋನ ಇಷ್ಟು ಜನ ಟ್ರೋಲ್ ಪೇಜಸ್ಗಳು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು, ವೈರಲ್ ಮಾಡೋದು. ಎಷ್ಟು ನೋಡಿ, ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ಇದೀಗ ನಟಿ ಸಪ್ತಮಿ ಗೌಡ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ, ಹೇಳಿ. ಮೇಡಮ್, ಈಗ ಈ ಒಂದು ಆಡಿಯೋನ ಕೇಳಿಸ್ಕೊಂಡ್ವಿ ನಾವು. ಯಾವ ರೀತಿಯಾಗಿ ರೂಲ್ಸ್ ಬರಬೇಕು? ಯಾಕೆ ಇಷ್ಟೊಂದು ಬೇಜಾರಾಗಿದೆ ನಿಮ್ಗೆ? ಏನಾಯ್ತು ಆಕ್ಚುಲಿ ಅಂತ? ಬೇಜಾರ್ ಅಂತಲ್ಲ, ನಾನು ಒಬ್ಳಿಗೆ ಅಲ್ವಲ್ಲ ಇದು ಇಂಡಸ್ಟ್ರಿ ಇರೋದು, ಪ್ರತಿಯೊಬ್ರಿಗಲ್ಲ.
ಇಂಡಸ್ಟ್ರಿಯಲ್ಲಿ ನಾನು ಒಬ್ಳಿಗೆ ಪರ್ಸನಲ್ ಇಶ್ಯೂ ಅಲ್ಲ, ದಿಸ್ ಇಸ್ ಅನ್ ಇಂಡಸ್ಟ್ರಿ ಇಶ್ಯೂ. ಇದು ನಾನು ಒಬ್ಳಿಗೆ ಆಗ್ತಾ ಇರೋದು ಅಂತಲ್ಲ, ನಂಗೆ ಆಗಿದ್ದಕ್ಕೆ ನನ್ಗೆ ಇಟ್ ಕೇಮ್ ಇನ್ ಟು ನೋಟಿಸ್. ಆ ಕಾರಣದಿಂದ ನಾನು ಚೆಕ್ ಮಾಡಿದಾಗ ಎಷ್ಟು ಜನ ಬೇರೆಯವ್ರಿಗೂ ಈ ತರ ಆಗಿದೆ. ಅದಕ್ಕೋಸ್ಕರ ನಾನು ಎಲ್ರೂನು ವೈಯಕ್ತಿಕವಾಗಿ ನಾನೇ ಮೆಸೇಜ್ ಮಾಡ್ದೆ. ನನ್ಗೆ ಯಾರು ನನಗ್ ಗೊತ್ತು ಹೀರೋಯಿನ್ಸ್ ಇಂಡಸ್ಟ್ರಿಲಿ, ಎಲ್ರಿಗೂ ಮೆಸೇಜ್ ಮಾಡಿ ನಾನು ಕೇಳ್ದೆ, ಈ ತರ ಆಗಿದೆ, ನಿಮ್ಗೂ ಈ ತರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆ ಅಂತ. ಪ್ರತಿಯೊಬ್ರು ಹೌದು ನಮ್ಗೂ ಆಗಿದೆ ಈ ತರ, ವಿ ಫೇಸ್ ದಿಸ್ ಅಂತಂದ್ರು. ಸೊ ಅದಕ್ಕೆ ನಾನ್ ಕೇಳ್ದೆ, ಹಾಗಾದ್ರೆ ನಾವು ಇವತ್ತು ಆಸ್ ಅನ್ ಇಂಡಸ್ಟ್ರಿ ನಾವು ಇದ್ರ ಬಗ್ಗೆ ಮಾತಾಡ್ಬೇಕು ಅಷ್ಟೇ. ದಟ್ ಇಸ್ ದ ಇಂಟೆನ್ಷನ್. ಯಾಕಂದ್ರೆ ನಾವು ಇವತ್ತು ಇಂಡಸ್ಟ್ರಿ ಆಗಿ ನಾವು ಮಾತಾಡ್ಬೇಕು ಪ್ರತಿಯೊಬ್ರಿಗೂ ಯಾರ್ಯಾರ್ಗೆ. ಅದಕ್ಕೆ ನಾವ್ ಯಾರುನು ನನ್ನ ಒಬ್ಳಿಗೆ ಇನ್ಸಿಡೆಂಟ್ ಆಗಿದೆ ಅಥವಾ ಅದನ್ನ ಎಲ್ಲೂ ನಾವ್ ಹೇಳಿಲ್ಲ. ನನ್ಗೆ ಯಾವ ಇನ್ಸಿಡೆಂಟ್ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಯಾಕಂದ್ರೆ ಎಲ್ರಿಗೂ ಇದಾಗಿದೆ. ಸೊ ಇಲ್ಲಿ ಏನಾಯ್ತು ಆಕ್ಚುಲಿ ಏನಾಯ್ತು ಅಂತ ಅಂದ್ರೆ, ಯಾವ ಕಾರ್ಯಕ್ರಮದಲ್ಲಿ ಯಾರು ಹೆಂಗ್ ನಡ್ಕೊಂಡ್ರು, ಏನಾಗಿತ್ತು ಅಂತ ಇಷ್ಟೆಲ್ಲ? ಇಲ್ಲ, ಅದು ಕಾರ್ಯಕ್ರಮಗಳಲ್ಲಿ ಒಂದಂತಲ್ಲ, ತುಂಬಾ ಕಾರ್ಯಕ್ರಮಗಳಲ್ಲಿ ಆತರ ನಾನು ತುಂಬಾ ವಿಡಿಯೋಸ್ ಆತರ ರಾಂಗ್ ಆಂಗಲ್ಸ್ ಅಲ್ಲಿ ಶೂಟ್ ಮಾಡಿರೋದ್ನ ನಂದಲ್ಲ ಬೇರೆಯವರು. ಅಂತವ್ರು ನೀವೇನಾದ್ರೂ ವಾರ್ನಿಂಗ್ ಕೊಟ್ಟಿದ್ದೀರಾ? ಈ ಹಿಂದೆ ಏನಾದ್ರೂ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀರಾ ಅಂತ? ವಾರ್ನಿಂಗ್ ಅಂತ ಕೊಡಕ್ಕೆ ಅವ್ರು ಯಾರು ಅಂತಾನೆ ನಮಗ್ ತಿಳ್ಕೊಳಕ್ ಆಗಲ್ಲ. ಯಾಕಂದ್ರೆ ಅದು ಅಷ್ಟೊಂದು ಪೇಜ್ ಗಳಿದೆ, ಒಬ್ಬೊಬ್ರು ಒಂದ್ 4-5 ಪೇಜ್ ನ ರನ್ ಮಾಡ್ತಾರೆ. ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಪೇಜ್ ರನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳಕ್ಕೆ ನಮ್ಗೆ ಗೊತ್ತಾಗಲ್ಲ ಎಲ್ಲಿಂದ ಅಂತ. ಅಂಡ್ ನಮ್ ಕಣ್ಣಿಗ್ ಬಿದ್ದಾಗ ನಮ್ಗೆ 1-2 ವಿಡಿಯೋಸ್ ಕಾಣಿಸುತ್ತೆ. ಅದಾದ್ಮೇಲೆ ನಾವ್ ಅದನ್ನ ಹುಡುಕ್ದಾಗ್ಲೇ ಗೊತ್ತಾಗೋದು 10-12 ವಿಡಿಯೋ ಇದೆ ಅದೇ ತರದ್ದು, ಬೇರೆ ಬೇರೆ ಕಡೆ ಹಾಕಿದ್ದಾರೆ ಅಂತ. ಅಲ್ಲ, ನೀವೀಗ ಸೈಬರ್ ಕ್ರೈಮ್ ಹತ್ರ ಹೋಗ್ಬೋದಿತ್ತು. ಇವಾಗ ನಿಮ್ಗೆ ಅಷ್ಟೊಂದು ಕನ್ಫ್ಯೂಷನ್ ಆಗ್ತಿದೆ, ಯಾರು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಸೈಬರ್ ಕ್ರೈಮ್ ಹತ್ರ ಈಗ ಎಷ್ಟೋ ನಟಿಯರು ಕೂಡ ಹೋಗಿ ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಉಂಟು. ಹಾಗಾಗಿ ಅಲ್ಲಿ ಹೋಗ್ಬೋದಾಗಿತ್ತು. ಹಂಗಂತ ಪ್ರತಿಯೊಬ್ರು ಅವತ್ತು ಹೋಗಕ್ಕಾಗತ್ತಾ? ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ಬೇಕಲ್ವಾ? ಇವಾಗ ಇಂಡಿವಿಜುವಲ್ ಆಗಿ ನಾನು ಒಬ್ಳಿಗೆನೆ ಅದಾದಾಗ ನಾನ್ ಸೈಬರ್ ಕ್ರೈಮ್ ಹತ್ರ ಹೋಗಿ ನಂದು ಏನಿದೆ ಅಪ್ಪ ನಾನ್ ಮುಗಿಸ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಅಂತ ಹೇಳಬಹುದು. ಇವತ್ತು ಪ್ರತಿಯೊಬ್ರಿಗೂ ಇಂಡಸ್ಟ್ರಿಯಲ್ಲಿ ಆ ವಿಷಯ ಈ ತರ ಆಗ್ತಾ ಇದೆ ಅಂದಾಗ ನಾವೆಲ್ರೂ ಒಟ್ಟಿಗೆ ನಿಂತು ಒಂದು ನಮ್ ಇಂಡಸ್ಟ್ರಿಯಿಂದಾನೇ ಒಂದ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆದಾಗ ಅದನ್ನ ಇನ್ನೂ ಈಸಿ ಆಗ್ತೇ ನಾವು ಅದ್ ಸ್ಟಾಪ್ ಮಾಡ್ಬೋದಲ್ವಾ? ಸೊ ನಿಮ್ ಪ್ರಕಾರ ಇಲ್ಲಿ ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಒಂದು ಈ ರೀತಿ ಅವಾಯ್ಡ್ ಆಗ್ಬೇಕು. ನಾನು ಒಬ್ಳಿದೆ ಅಲ್ವಲ್ಲ, ದಿಸ್ ಇಸ್ ನಾಟ್ ಅ ಪರ್ಸನಲ್ ಇಶ್ಯೂ, ದಿಸ್ ಇಸ್ ಅನ್ ಇಂಡಸ್ಟ್ರಿ ಇಶ್ಯೂ. ಅದನ್ನೇ ಹೇಳ್ತಾ ಇರೋದು. ನಾನ್ ಸ್ಟೇಟ್ಮೆಂಟ್ ಹಾಕ್ತೆ ಅಂದ ತಕ್ಷಣ ನಾನು ಒಬ್ಳಿಗೆ ಆಗಿದೆ ಅಂತಲ್ಲ. ಇದು ನಾವ್ ಎಲ್ರು ಇವತ್ತು ಇವಾಗ ನಾನ್ ಸ್ಟೇಟ್ಮೆಂಟ್ ಹಾಕಿದ್ಮೇಲೆ ಇಂಡಸ್ಟ್ರಿಲಿರೋ ಪ್ರತಿಯೊಬ್ರು ಶೇರ್ ಮಾಡಿದ್ದಾರೆ. ಹೆಂಗಸರು ಗಂಡಸರು ಅಂತಲ್ಲ, ಎಲ್ರು ಮೇಲ್ ಆಕ್ಟರ್ಸ್, ಫೀಮೇಲ್ ಆಕ್ಟರ್ಸ್, ಪ್ರೊಡ್ಯೂಸರ್ಸ್, ಮೀಡಿಯಾ ಹೌಸಸ್, ಜರ್ನಲಿಸ್ಟ್ ಎಲ್ರು ಅದನ್ನ ಶೇರ್ ಮಾಡಿದ್ದಾರೆ. ಈಗ ನಟಿ ರಮ್ಯಾ ಅವರು ಕೂಡ ಇದೇ ರೀತಿಯ ಪೋಸ್ಟ್ ಹಾಕಿದ್ದಾರೆ. ಹೌದು, ಯಾಕಂದ್ರೆ ಇದು ನಾನ್ ಹೇಳ್ತಾ ಇರೋದು ನಾನು ಒಬ್ಳಿಗೆ ಆಗಿದ್ದಿದ್ರೆ ನನ್ ಪರ್ಸನಲ್ ವಿಷಯ, ಅವ್ರಿಗೆ ಯಾರಿಗೂನು ನೆಸೆಸರಿ ಇರ್ಲಿಲ್ಲ ಅದನ್ನ ಹಾಕೋದಕ್ಕೆ. ಏನಕ್ಕೆ ಹಾಕಿದ್ದಾರೆ? ಯಾಕಂದ್ರೆ ಪ್ರತಿಯೊಬ್ರಿಗೂ ಇದಾಗಿದೆ. ವಿ ಜಸ್ಟ್ ವಾಂಟ್ ಟು ರೇಸ್ ಅವರ್ ವಾಯ್ಸಸ್ ಟುಗೆದರ್ ಆಸ್ ಒನ್ ಇಂಡಸ್ಟ್ರಿ. ಇವತ್ತು ನನ್ಗೆ ಈ ತರ ಹೆಣ್ಮಕ್ಳು ಅಂತ ಬಂದಾಗ ಈ ತರ ವಿಡಿಯೋಸ್ ತೆಗಿರ್ಬೋದು, ಲೋ ಆಂಗಲ್ಸ್, ಟಾಪ್ ಆಂಗಲ್ಸ್ ವಿಡಿಯೋಸ್ ಅದೆಲ್ಲ ತೆಗ್ದಿದ್ದಾರೆ, ಅದಾಗಿದೆ. ಹಂಗಂತ ಮೇಲ್ ಆಕ್ಟರ್ಸ್ ಆತರ ಮಾಡಿಲ್ಲ ಅಂತಲ್ಲ ಅಲ್ಲ. ಎಷ್ಟೊಂದ್ ಸತಿ ಅವ್ರು ಯಾವ್ದೋ ಒಂದ್ ಕಡೆ ಏನೋ ನಿಂತ್ಕೊಂಡ್ ಮಾತಾಡ್ಬೇಕಾದ್ರೆ ಅಥವಾ ಏನೋ ಮಾಡ್ಬೇಕಾದ್ರೆ ಅವ್ರ ವಿಡಿಯೋಗಳನ್ನ ಶೂಟ್ ಮಾಡಿ ತೆಗ್ದು ಹಾಕಿದ್ದಾರೆ. ಅವ್ರಿಗೂ ಆತರ ಆಗಿದೆಯಲ್ಲ. ಇಟ್ಸ್ ನಾಟ್ ಜಸ್ಟ್ ಅದಕ್ಕೋಸ್ಕರನೇ ನಾವು ವೆನ್ ವಿ ಮೇಡ್ ದ ಡಿಸಿಷನ್, ನಾನು ಒಬ್ಳೆ ಇದನ್ ಡಿಸಿಷನ್ ತಗೊಂಡು ನಾನ್ ಹಾಕ್ಬಿಟ್ಟೆ ಅಂತಲ್ಲ, ಎಲ್ರೂನು ಕೇಳಿ. ಯಾಕಂದ್ರೆ ಇದು ಇಂಡಸ್ಟ್ರಿ ನಾನು ಒಬ್ಳದೇ ಇಂಡಸ್ಟ್ರಿ ಅಲ್ಲ. ನಾನ್ ತಗೊಳ್ಳೋ ಈ ಡಿಸಿಷನ್ ಇಂದ ನಮ್ ಇಂಡಸ್ಟ್ರಿ ಯಾವತ್ತೂ ಏನೋ ಆಗ್ಬಾರ್ದು. ನನ್ ಪರ್ಸನಲ್ ಆಗಿದ್ದಿದ್ರೆ ನನ್ ಡಿಸಿಷನ್ ಏನಾದ್ರು ತಗೊಂಡು ನಾನು ಏನಾದ್ರು ಅದನ್ನ ಡಿಸಿಷನ್ ತಗೋಬೋದಾಗಿತ್ತು. ದಿಸ್ ಇಸ್ ನಾಟ್ ಅ ಸಿಂಗಲ್ ಪರ್ಸನ್ಸ್ ಇಂಡಸ್ಟ್ರಿ ಅಥವಾ ಸಿಂಗಲ್ ಪರ್ಸನ್ ಡಿಸಿಷನ್. ಅದಕ್ಕೋಸ್ಕರ ಎಲ್ರೂನು ಕೇಳ್ದೆ, ಎಲ್ರಿಗೂ ಹೇಳ್ದೆ ಈ ತರ ತಗೊಂಡ್ ಹೋಗೋಣ ಮುಂದಕ್ಕೆ ಅಂತ. ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ರಮ್ಯಾ ಮ್ಯಾಮ್ ಆಗಿರ್ಬೋದು, ಎಲ್ರಿಗೂ ಮೆಸೇಜ್ ಹಾಕಿದ್ದೆ. ನನ್ ಕೊಲೀಗ್ಸ್ ಆಗಿರ್ಬೋದು, ನನ್ ಕೋ ಆಕ್ಟರ್ಸ್ ಆಗಿರ್ಬೋದು, ಎಲ್ರೂನು ಡಿಸ್ಕಸ್ ಮಾಡಿ ಇಲ್ಲ ಯಾವ ಸ್ಟೇಟ್ಮೆಂಟ್ ಯಾವ ತರ ಹಾಕ್ಬೇಕು ಅಂತಾನು ನನ್ ಒಬ್ಳೆ ಬರ್ದು ಹಾಕಿರೋದಲ್ಲ. ಅದು ಸಪ್ತಮಿ ಗೌಡ ಇಂದ ಆಗಿರೋದಲ್ಲ ಸ್ಟೇಟ್ಮೆಂಟ್. ಅದು ಎಲ್ರೂನು ಕೇಳಿ ಯಾವ ತರ ನಾವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಅದು ಅವ್ರಿಗೆ ರೀಚ್ ಆಗುತ್ತೆ ಕರೆಕ್ಟ್ ಆಗಿ. ನಮ್ಗೆ ಈ ತರ ಆಗ್ತಾ ಇದೆ ಅಂತ ಹೇಗ್ ಹೇಳ್ಕೊಳ್ಳೋದು ಅಂತ
ಎಲ್ರು ಡಿಸ್ಕಸ್ ಮಾಡಿ ಬರ್ದಿರೋಂತ ಸ್ಟೇಟ್ಮೆಂಟ್ ಅದು. ಓಕೆ, ಇನ್ನು ನೀವು ಹೇಳ್ತಾ ಇದ್ರಿ ಅಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದಿಲ್ಲ, ಒಂದು ರೂಲ್ಸ್ ಬರಬೇಕು. ನಿಮ್ ಪ್ರಕಾರ ಯಾವ ತರ ರೂಲ್ಸ್ ಬಂದ್ರೆ ಒಳ್ಳೇದು ಅಂತ ಇದಕ್ಕೆ ಬ್ರೇಕ್ ಹಾಕಕ್ಕೆ? ಅಂದ್ರೆ ಫಸ್ಟ್ಲಿ ಐಡೆಂಟಿಫಿಕೇಶನ್ ಆಗ್ಬೇಕು, ಯಾರದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇರೋದು, ಯಾರದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪೇಜಸ್ ರನ್ ಮಾಡ್ತಾ ಇರೋದು. ಇವಾಗ ಒಂದ್ ಚಿತ್ರತಂಡ ಅಂದ್ರೆ ಒಂದ್ ಸಿನಿಮಾ ಕಾರ್ಯಕ್ರಮ ಆಗುತ್ತೆ ಅಂದ್ರೆ ಒಂದ್ ಲಿಸ್ಟ್ ಕೊಡ್ಬೇಕು. ಇವಾಗ ನಮ್ದು ಇವಾಗ ಚಿತ್ರತಂಡನ ನಾವ್ ಪ್ರಮೋಟ್ ಮಾಡ್ತೀವಿ ಅಂದ್ರೆ ಒಂದು PR ಏಜೆನ್ಸಿ ಇರುತ್ತೆ. PR ಏಜೆನ್ಸಿ PROಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. PROಗಳು ನಮ್ಗೊಂದ್ ಲಿಸ್ಟ್ ನಮ್ಗೆ ಇವಾಗ 10 ಜನ ಬರ್ತಾರೆ ಅಂದ್ರೆ 10 ಜನದ ಲಿಸ್ಟ್ ಕೊಡ್ಲಿ, ಅವ್ರ ಪೇಜ್ ಹೆಸರೇನು, ಅವ್ರ ಹೆಸರೇನು, ಅವ್ರ ಐಡೆಂಟಿಫಿಕೇಶನ್ ಏನು ಅಂತ. ಕಾರ್ಯಕ್ರಮದ ದಿನ 10 ಜನ ಮಾತ್ರ ಬಿಡ್ಬೇಕು ಅವರು. ಆಮೇಲೆ ಇವಾಗ ನಮ್ಗೆ ಯಾವ್ದೇ ಒಂದ್ ಸಿನಿಮಾ ಪೋಸ್ಟರ್ ಹಾಕಕ್ಕೂ ಮುಂಚೆ ಕ್ರಿಯೇಟಿವ್ಸ್ ಆದ ತಕ್ಷಣ ಒಂದ್ ಸಿನಿಮಾ ತಂಡದಲ್ಲಿ ಡಿಸ್ಕಷನ್ ಆಗುತ್ತೆ, ಈ ತರ ಒಂದ್ ಕ್ರಿಯೇಟಿವ್ಸ್ ಬಿಡೋಣ, ಎಲ್ಲಾರ್ಗು ಒಂದೇ ಸ್ಟೇಟಸ್ ಹೋಗುತ್ತೆ, ಎಲ್ರು ಒಂದೇ ಸ್ಟೇಟಸ್ ಹಾಕ್ತಿವಿ. PR ಏಜೆನ್ಸಿ ಅದ್ ಮಾಡುತ್ತೆ. ಸೊ ಅದೇ ರೀತಿ ಇವೆಂಟ್ ಆಗಿದ ತಕ್ಷಣ ಅವ್ರುಗಳು ಇವಾಗ 10 ಪೇಜ್ ಬಂದಿದೆ, ಇವ್ರು ಈ ವಿಡಿಯೋ ಶೂಟ್ ಮಾಡಿದ್ದಾರೆ, ಈ ವಿಡಿಯೋಗಳು ಕಳ್ಸಿದ್ರೆ ನಮ್ಗೆ, ಮೇಡಮ್ ಈ ತರ ವಿಡಿಯೋ ಶೂಟ್ ಆಗಿದೆ ಈ ಕಾರ್ಯಕ್ರಮದಿಂದ, ಇದನ್ನ ನೀವ್ ಕನ್ಸೆಂಟ್ ಕೊಟ್ರೆ ನಾವ್ ಹಾಕ್ತೀವಿ ಅಂತ ಹೇಳ್ಬೋದಲ್ಲ. ನಾವ್ ಕನ್ಸೆಂಟ್ ಕೊಡ್ತೀವಿ, ಹಾಕ್ಬೋದಾ ಇಲ್ವಾ ಅಂತ ಮುಂಚೆನೆ ನಾವ್ ಹೇಳ್ತೀವಿ. ಇವಾಗ ಈ ತರ ವಿಡಿಯೋ ಶೂಟ್ ಆಗಿದೆ, ನಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಆ ವಿಡಿಯೋಸ್ ಅವ್ರ ಫೋನ್ ಅಲ್ಲಿ ಇದೆಯೋ, ಡಿಲೀಟ್ ಆಗಿದೆಯೋ, ಇದ್ರೂ ಏನಾಗಿದೆ ಆ ವಿಡಿಯೋಸ್ಗೆ, ಯಾರು ಅದನ್ನ ಹೂಸ್ ಗೋಯಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಟ್? ಆ ವಿಡಿಯೋಸ್ ಇವತ್ತು ಡೀಪ್ ಫೇಕ್ AI ಅಷ್ಟು ನಡೀತಾ ಇದೆ, ಎಲ್ಲಿ ಯೂಸ್ ಆಗ್ತಾ ಇದೆ ಅಂತ ಯಾರು ಹೇಳ್ತಾರೆ ನಮ್ಗೆ? ನಮ್ ಸೆಕ್ಯೂರಿಟಿ ವೈಸ್ ಅದ್ ಹೇಗೆ? ಸೊ ಇನ್ನ ನಟಿ ರಮ್ಯಾ ಇರ್ಬೋದು ಅಥವಾ ಬೇರೆ ಬೇರೆ ನಟ ನಟಿಯರು ಎಲ್ಲರೂ ಕೂಡ, ಸ್ಟಾರ್ಸ್ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಈಗಾಗಲೇ ಹೇಳ್ತಾ ಇದ್ರಿ ನೀವು ಕೂಡ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಈಗ? ಪ್ರತಿಯೊಬ್ರು ಅಂದ್ರೆ ನಮ್ ಇಂಡಸ್ಟ್ರಿ ಯಾರ, ಅಮೃತ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಧನಂಜಯ ಅವರಾಗಿರ್ಬೋದು, ಪೂರ್ಣ, ನವೀನ್ ಶಂಕರ್, ಸತೀಶ್ ನೀನಾಸಮ್ ಅವರು, ಎಲ್ರು ಎಷ್ಟು, ರಮ್ಯಾ ಅವರು, ರಕ್ಷಿತಾ ಅವರು, ರೇಷ್ಮಾ, ಆಶಿಕಾ ರಂಗನಾಥ್, ರೋಶಿನಿ, ತರುಣ್ ಸುಧೀರ್ ಸರ್, ಸೋನಲ್ ಅವರು, ಎಲ್ರು ಇಂಡಸ್ಟ್ರಿ ಅವರೇ ಅಲ್ವಾ? ಪ್ರತಿಯೊಬ್ರು ಹೇಳಿದ್ದಾರೆ, ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ದಾರೆ. ಓಕೆ, ಎಸ್, ಥ್ಯಾಂಕ್ ಯು. ನಮ್ ಇಂಡಸ್ಟ್ರಿ ಇನ್ನೊಬ್ರು ನನ್ ಹೇಳಲ್ಲ ಬಿಟ್ ನನ್ಗ ಅವ್ರಿಗೆ ತಿಳಿಸ್ಬೇಕು ವಿಷಯ ಅಂತ ಇದ್ದಾಗ ಅವ್ರಿಗೂ ತಿಳಿಸಿದೆ. ಅವರು ಹೇಳಿದ್ರು, ಇಲ್ಲ ನನ್ಗೆ ಸ್ಟೇಜ್ ಯಾವಾಗ ಸಿಗುತ್ತೋ ನಾನು ಆ ಕಾರ್ಯಕ್ರಮದಲ್ಲಿ ನಾನು ಇದನ್ನ ನನ್ ಇಶ್ಯೂನ ರೇಸ್ ಮಾಡಿ ಮಾತಾಡ್ತೀನಿ ಅಂತ ಆ ವ್ಯಕ್ತಿ ಹತ್ರ ಹೇಳ್ದಾಗ್ಲೇನೆ ನನ್ಗೆ ಅದೊಂದು ದೊಡ್ಡ ಮೋಟಿವೇಶನ್, ಕಾನ್ಫಿಡೆನ್ಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕೆ. ಎಸ್.